ಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ ಉದ್ಯಮಿ ಗೌತಮ್ ಅದಾನಿ. ಸದಾಶಿವನಗರದ ಸಿಎಂ ಮನೆಗೆ ಹೋದರು. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷರಾಗಿರುವಂತಹ ಗೌತಮ್ ಅದಾನಿ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ 17 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆ ಇದೆ ಅಲ್ವಾ, ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಟನಲ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಆರ್ಟ್ ಆಫ್ ಲಿವಿಂಗ್ಗೆ ಭೇಟಿ ಕೊಟ್ಟಿದ್ದರು ಉದ್ಯಮಿ ಗೌತಮ್ ಅದಾನಿ. ಬಳಿಕ ಏರ್ಪೋರ್ಟ್ಗೆ ವಾಪಸ್ ವೇಳೆ ಸಿಎಂ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಅಂಥದ್ದೇನು ಮಹತ್ವ ಇತ್ತು ಈ ಭೇಟಿದೆ ಅಂತ ಹೇಳಿದ್ರೆ ನೋಡಿ, ಅದಾನಿ ಡಿಕೆಶಿ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣ ಆಯಿತು. ಅಲ್ಲಪ್ಪ, ರಾಜಕಾರಣಿಗಳು ಬರೋದು ಸಾಮಾನ್ಯ. ಅದಾನಿ ಯಾಕಂದರೆ ಕೈ ಸಿಗೋದೇ ಕಷ್ಟ. ಅದರಲ್ಲೂ ಬೆಂಗಳೂರಿನಲ್ಲಿ ಸಿಎಂ ಹುಡ್ಕೊಂಡು ಇಲ್ಲಿ ಯಾಕೆ ಬಂದರು ಅಂತೇಳಿ ಎಲ್ಲರೂ ಬಾಯಿ ಮೇಲೆ ಬೆಳೆ ಇಟ್ಕೊಂಡ್ಬಿಟ್ರು. ಆ ಸೆಕ್ಯೂರಿಟಿ, ಆ ಕಾರುಗಳು ನೋಡಿ ಬಾಯಿ ಮೇಲೆ ಬೆಳೆ ಇಟ್ಕೊಂಡ್ಬಿಟ್ರು. ಯಾರು ಬಂದಿರೋದು ಅಂತ. ಆಮೇಲೆ ಗೊತ್ತಾಯಿತು, ಓ ಅದಾನಿ ಅಂತೇಳಿ. ರಾಜ್ಯದಲ್ಲಿ ಉತ್ತಮ ಅವಕಾಶಗಳ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರು ಸುರಂಗ ರಸ್ತೆ ಯೋಜನೆಯ ಬಗ್ಗೆ ಕೂಡ ಅಲ್ಲಿ ಮಾತುಕತೆ ನಡೆಸಲಾಯಿತು. ಈ ಒಂದು ಕೇಂದ್ರ ಬಿಂದು ಅಂತ ಹೇಳಲಾಗ್ತಾ ಇದೆ ಇದರ ಚರ್ಚೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ 17 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆ ಸರ್ಕಾರದ ಅಂದಾಜು ವೆಚ್ಚ 17,698 ಕೋಟಿ. ಟೆಂಡರ್ನಲ್ಲಿ 22,267 ಕೋಟಿ ಮೊತ್ತವನ್ನು ಬಿಡ್ ಮಾಡಿದೆ ಅದಾನಿ ಎಂಟರ್ಪ್ರೈಸಸ್ ಅವರ ಮಾಲೀಕತ್ವದ ಕಂಪನಿ. ಬಿಡ್ಡಿಂಗ್ನಲ್ಲಿ ಅದಾನಿ ಸಂಸ್ಥೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಹೊಮ್ಮಿದೆ. ಸರ್ಕಾರದ ಅಂದಾಜಿಗಿಂತ 4,569 ಕೋಟಿ ಹೆಚ್ಚಾಗಿದೆ ಅವರದು. ಇತರ ಬಿಡ್ಡರ್ಗಳಿಗೆ ಹೋಲಿಸಿದರೆ ಅದಾನಿ ಸಂಸ್ಥೆಯೇ ಕಡಿಮೆ ಬಿಡ್ಡನ್ನು ಮಾಡಿದೆ. ಸುರಂಗ ರಸ್ತೆ ಗುತ್ತಿಗೆ ವಿಚಾರದಲ್ಲಿ ಸಿಎಂ ಅದಾನಿ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಹಾಗಾದರೆ ಈ ಟನಲ್ ಯೋಜನೆ ಅದಾನಿ ಗ್ರೂಪ್ಸ್ಗೆ ವಹಿಸ್ತಾರ? ಇನ್ನೂ ಅಧಿಕೃತವಾಗಿ ಅದು ಬಹಿರಂಗವಾಗಿಲ್ಲ. ಬಟ್ ಅಲ್ಲಿ ಕಡಿಮೆಗೆ ಬಿಡ್ ಮಾಡಿದ್ದಾರೆ ಬೇರೆ ಕಂಪನಿಗಳಿಗಿಂತ ಅಂತ ಗೊತ್ತಾಗ್ತಾ ಇದೆ. ಬಟ್ ಯಾಕೆ ಹೀಗಾಯಿತು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಬೇರೆ ಬೇರೆ ಕಂಪನಿಗಳು ಕೂಡ ಬಿಡ್ನಲ್ಲಿ ಭಾಗಿಯಾಗಿದ್ವು. ಆದರೆ ಇವರ ಬಿಡ್ಡನ್ನು ನೋಡ್ತಾ ಇದ್ದರೆ ಎಲ್ಲೋ ಕೆಲವೊಂದಿಷ್ಟು ಸಂಶಯಗಳು ಕಾಡೋಕ್ಕೆ ಶುರುವಾಗಿತ್ತು. ಯಾಕೆ ಈ ರೀತಿ ಬೇಕು ಅಂತಲೇ ಏನಾದರೂ ಸ್ಟ್ರಾಟಜಿ ಇದೆ ಇದರಿಂದ ಅಂತೇಳಿ. ಬಟ್ ಫೈನಲಿ ಈಗ ಅದಾನಿಯವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆ ಪ್ರಾಜೆಕ್ಟ್ನ ಇವರ ಸಂಸ್ಥೆನೇ ಕೈಗೆತ್ತಿಕೊಳ್ಬೋದಾ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚಾಗ್ತಾ ಇದೆ.